ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಮ್ಮ ಕಂಪ್ನಿ ಒಳಗೆ ಆಂಜನೇಯ ಬಂದ್ಬಿಟ್ಟಿದ್ದ ದರ್ಶನ ಕೊಡಕ್ಕೆ. ಪಾಪ ಆಂಜನೇಯಗೆ ಸ್ವಲ್ಪ ಪೆಟ್ಟಾಗಿತ್ತು ನೋಡ್ರಿ. ಪಾಪ ಬಾಲಕ್ಕೆ ಕೈಗೆ ಎಲ್ಲೋ ಬಿದ್ದು ಬಂದ್ಬಿಟ್ಟೈತದ. ಭಾಳ ಪೆಟ್ಟಾಗಿತ್ತದಕ್ಕೆ, ಭಾಳ ನೋವಾಗೈತೆ ಅದಕ್ಕೆ. ಅದೆಲ್ಲ ಪಾಪ ಭಾಳ ಒದ್ದಾಡಂತಿತ್ತು. ನಾವು ಹಣ್ಣಿಗಿನ್ನು ಕೊಟ್ಟರು ಅದು ತಿನ್ನಂತಿದ್ದಿಲ್ಲ. ಭಾಳ ನೋವು ಆಗ್ತೈತೆ ಅದಕ್ಕೆ. ಬಹಳ ಸಪ್ಪಾಗಿ ಕುಂತ್ಬಿಟ್ಟೈತಿ. ಅದು ಎಲ್ಲೋ ಕಳ್ಕೊಂಡು ಬಂದುಬಿಟ್ಟೈತೆ ಅದ್ರ ಫ್ಯಾಮ್ಲಿನ. ಅದಕ್ಕೋಸ್ಕರ ನಾವು ಅರಣ್ಯ ಇಲಾಖೆಯವ್ರಿಗೆ ಫೋನ್ ಮಾಡಿದ್ವಿ. ಎಂಥ ಬೇಜವಾಬ್ದಾರಿ ಐತೆ ಅವ್ರ ಕಡೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ, ಹುಬ್ಳಿಯವ್ರ. ಇಷ್ಟು ಮಂದಿಗೆ ಫೋನ್ ಮಾಡಿದ್ರು. ಫಸ್ಟ್ ಒಬ್ಬರಿಗೆ ಫೋನ್ ಮಾಡಿದ್ರು, ಅವ್ರು ಇವ್ರನ್ನ ತೋರಿ ಇವ್ರ ನಂಬರ್ಗೆ ಫೋನ್ ಮಾಡಿರಿ ಅಂತಂದ್ರೆ, ಅವ್ರು ಫೋನ್ ಮಾಡಿದ್ರೆ ಅವ್ರು ಕಾರ್ಪೊರೇಷನ್ಗೆ ಫೋನ್ ಮಾಡಿರಿ ಅಂತಾರೆ. ಕಾರ್ಪೊರೇಷನ್ಗೆ ಫೋನ್ ಮಾಡಿದ್ರೆ ಅವ್ರು ಫಾರೆಸ್ಟಿಗೆ ಬರ್ತೈತ್ರಿ, ನಾವು ಎಕ್ಸ್ಪೈರ್ ಆದ್ರೆ ಅಷ್ಟೇ ತೊಗೊಂಡೋಗ್ತೀವಿ ನಾವು ಅಂತಾರೆ. ಎಷ್ಟು ಬೇಜವಾಬ್ದಾರಿ ಪಾಪ. ಅದಕ್ಕೆ ಎಷ್ಟು ನೋವು ಆದೈತೆ. ಟ್ರೀಟ್ಮೆಂಟ್ ಮಾಡೋಕೆ ಒಬ್ಬ ನನ್ನ ಮಗನೂ ಬರಲಿಲ್ಲ. ಅದನ್ನು ಯಾರು ಜವಾಬ್ದಾರಿ ರೀ ಇದಕ್ಕೆ? ಇದು ನೋಡ್ರಿ, ನಾವೆಲ್ಲ ಊಟ ಗೀಟ ಹಾಕಿವಿ ಇದಕ್ಕೆ, ಆದರೂ ತಿನ್ನ ಅಂತಿಲ್ಲ ಪಾಪ. ನೋಡ್ರಿ ಹೊಟ್ಟೆ ಸತಿ ನೋಡ್ರಿ, ಬಾಳೆಹಣ್ಣು ತೊಗೊಂಡು ತಿನ್ನ ಅಂತದ. ಆ ಬಾಲಕ್ಕೆ ನೋಡ್ರಿ, ಕೈಗೆ ನೀವು ಅಬ್ಸರ್ವ್ ಮಾಡ್ಬೋದು. ಕೈಗೆ ನೋಡ್ರಿ ಎಷ್ಟು ಹೊಡೆದು ಅದಕ್ಕೆ ರಕ್ತ. ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಅಂತಾರೆ ನಮ್ಮ ಕಡೆ ಬರೋ ಅಂತಿಲ್ಲ, ಹೆದರ ಅಂತೈತೆ ಅದು. ಮತ್ತು ಚೀರ ಅಂತೈತೆ. ನಮಗೂ ಭಯ ಐತ್ರಿ ಅದಕ್ಕೆ. ಮತ್ತು ನಮಗೂ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ಇಲ್ಲಾಂದ್ರೆ ಇವ್ರು ನಮ್ಮ ಮ್ಯಾಗ ಕೇಸ್ ಹಾಕ್ತಾರೆ ಆಮೇಲೆ, ಎದಕ್ಕೆ ನೀವು ಹಿಂಗೆ ಮಾಡ್ರಿ ಅಂತಂದು. ಹೀಗಾಗಿ ನಾವು ಅದನ್ನು ಏನು ಮಾಡೋಕೆ ಹೋಗಿಲ್ಲ ನೋಡ್ರಿ. ಅದಕ್ಕೆ ಎಷ್ಟು ಸಿಟ್ಟು ಹೋಯ್ತು ನೋಡ್ರಿ. ಹೀಗಾಗಿ ಪಾಪ ಊಟ ಇಲ್ಲ ಏನಿಲ್ಲ, ಅದ್ರ ಫ್ಯಾಮ್ಲಿ ಬಿಟ್ಟು ಬಂದುಬಿಟ್ಟೈತದ. ಭಾಳ ದುಃಖ ಆಗೈತೆ ಅದಕ್ಕಂತೂ. ಹಿಂಗಾಗಿ ಅದು ಎಲ್ಲಿ ಹೋಗ್ಬೇಕು ಗೊತ್ತಾ ಅಂತಿಲ್ಲ. ಆ ಗಾಡಿ ಬಿಟ್ಟು ಎಳೆ ಅಂತಿಲ್ಲ ಅದು ಪಾಪ. ಈಗ ಕೆಳಗೆ ಇಳಿದೋದ್ರೆ ನಾವು ಕೆಲಸ ಮಾಡಂತೀವಿ, ನಮ್ಮ ಹೆದರಿಕೆ ಅವ್ರಿಗೆ. ನೋಡ್ರಿ ಇಲ್ಲೆಲ್ಲ ನಾವು ಭಾಳ ಅದಕ್ಕೆ ರೆಸ್ಕ್ಯೂ ಮಾಡೋಕೆ ಭಾಳ ಟ್ರೈ ಮಾಡಿದ್ವಿ, ಆದರೂ ನಮ್ಮ ಕಡೆ ಸಿಗಲಿಲ್ಲ ಅದು. ನೋಡ್ರಿ ಪಾಪ ಸುಸ್ತಾಗಿ ಮಕ್ಕೊಂಡ್ಬಿಟ್ಟೈತೆ ಪಾಪ ಅದು. ನೋಡ್ರಿ ಹೆಂಗೆ ಮಕ್ಕೊಂಡೈತೆ ನೋಡ್ರಿ. ಭಾಳ ಬೇಜಾರಾಗಿದ್ರಿ. ಅದು ಫ್ಯಾಮ್ಲಿ ಇಲ್ಲ ಅಂತಂದ್ರೆ ಅದ್ರ ನೋವು ಅದಕ್ಕೆ ಗೊತ್ತೆ. ಅದಾದಮೇಲೆ ನಂದು ಏರ್ಫೋನ್ ಸರ್ವಿಸ್ ಕೊಟ್ಟಿದ್ದೆ, ವಾರಂಟಿ ಇತ್ತಿದೆ 6 ತಿಂಗಳು. ಇದು ನೋಡ್ರಿ ಎಕ್ಸ್ಟರ್ನಲ್ ಡ್ಯಾಮೇಜ್ ಆಗೈತೆ ಅಂತಂದು ರಿಜೆಕ್ಟ್ ಮಾಡ್ಯಾರ. 6 ತಿಂಗಳು ಎದಕ್ಕೆ ಕೊಡ್ಬೇಕು ರೀ ಇವರು? ಪೂರ್ವಿಕದವ್ರೆ ಚಲೋ ಇತ್ತು ರೀ ಅಂತಂದು ಕೊಟ್ಟರೆ. ಒಂದು ಟೈಮು ವಾರಂಟಿ ಕ್ಲೇಮ್ ಮಾಡ್ಯಾರ, ಅದ್ರ ಸಂಬಂಧ ಮಾಡೋ ಅಂತಿಲ್ಲ ಅಂತ. ಇದೇನಿದೆ, ಎಕ್ಸ್ಟರ್ನಲ್ ಡ್ಯಾಮೇಜ್ ಆಗಿಲ್ಲ, ಏನಾಗಿಲ್ಲ, ಅದು ಕ್ಲೇಮ್ ಮಾಡೋ ಅಂತಿಲ್ಲ ಇವರು. ಪೂರ್ವಿಕದವ್ರು ನೋಡ್ರಿ, ಇದು ವಿದ್ಯಾನಗರವಾಗಿ ಐತಿ. ಇದ್ರ ಮಾತ್ರ 3rd ಕ್ಲಾಸ್ ಸರ್ವಿಸ್ ಐತಿ. ಹೋಗಕ್ಕೆ ಹೋಗ್ರಿ ಯಾರು ಅಲ್ಲಿ. ಆಗ್ತಾ ಇರಲಿಲ್ಲ ಅದಕ್ಕೆ ವಾರಂಟಿ ಐತೆ ಅಂದ್ರೆ ಒಂದು 6 ತಿಂಗಳ. ಪೂರ್ವಿಕದವ್ರು ಇಂಥ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂದ್ರೆ, ಒಂದ್ಸಲ ವಾರಂಟಿ ಕೊಟ್ಟಾರೆ, ಅವ್ರದ್ದಾಗ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಐತಿ. ಆದರೂ ಈಗ ಇನ್ನೊಂದು ಟೈಮ್ ವಾರಂಟಿ ಮಾಡಿಕೊಡಂದ್ರೆ ಆಗೋದಿಲ್ಲ ಸರ್. ಒಂದ್ಸಲ ಮಾಡಿಬಿಟ್ಟೈತಿ. ಈ ಸಲ ಅದು ಫಿಸಿಕಲಿ ಡ್ಯಾಮೇಜ್ ಆಗೈತೆ. ಫಿಸಿಕಲಿ ಡ್ಯಾಮೇಜ್ ಆಗುತ್ತೆ, ಹೊರಗೆ ಏನಾದ್ರು ಪೆಟ್ಬಿಡ್ಬೇಕಲ್ಲ. ಫಿಸಿಕಲಿ ಏನೂ ಡ್ಯಾಮೇಜ್ ಆಗಿಲ್ಲ, ಆದರೂ ಫಿಸಿಕಲಿ ಡ್ಯಾಮೇಜ್ ಆಗೈತೆ ಅಂತಂದು ವಾದ ಮಾಡ ಅಂತಾರೆ. ಇಂಥ ಶೋರೂಮ್ಗೆ ನಿಮ್ಗೆ ರೆಸ್ಪಾನ್ಸ್ ಕೊಡಲಾರ್ದಕ್ಕೆ ನೀವು ಇಂಥ ಏನು ಡೀಲರ್ಶಿಪ್ ಅದಾವಲ್ಲ ಮೊಬೈಲಿಂದ, ಇಂಥ 3rd ಕ್ಲಾಸ್ ಡೀಲರ್ಶಿಪ್ಪಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಏನೋ ಡಿಸ್ಕೌಂಟ್ ಕೊಡ್ತಾರೆ, ಅದು ಕೊಡ್ತಾರೆ, ಎಲ್ಲ ಡಿಮಾಲ್ ಇರ್ತಾವೆ. ಅದಕ್ಕೆ ನಾನು ದಯವಿಟ್ಟು ನಿಮ್ಗೆ ಹೇಳ್ಕೊಳ ಅಂತೀನಿ, ಇಂಥ ಪೂರ್ವಿಕಕ್ಕೆ ಇಂಥವಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಭಾರಿ 3rd ಕ್ಲಾಸ್ ಕಂಪ್ನಿ ಐತಿ. ಓಕೆ, ಬಾಯ್. ಓಕೆ ಫ್ರೆಂಡ್ಸ್, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಳ್ಳೆ ಲಾಗ್ ಜೊತೆ. ಬಾಯ್.